ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಎಂಬಿ ಪಾಟೀಲ್ ಅವರು ಹೇಳ್ತಿದ್ದಾರೆ. ಸಚಿವರು ಶಾಸಕರ ಅಭಿಪ್ರಾಯದ ಬಳಿಕ ವರಿಷ್ಠರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬದ್ಧರಾಗಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಯಾವುದೇ ನಾಯಕತ್ವ ಬದಲಾವಣೆಯ ಪ್ರಸ್ತಾಪ ಕೂಡ ಈಗ ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮಾಸ್ ಲೀಡರ್, ಮುಂದೆ ಅವರದ್ದೇ ನಾಯಕತ್ವ ಇರುತ್ತೆ. ಸತೀಶ್ ಜಾರಕಿಹೊಳಿಗೆ ಅರ್ಹತೆ ಇದೆ, ಕುರ್ಚಿ ಖಾಲಿ ಇಲ್ಲ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಏನೇ ಆದರೂ ಕೂಡ ಅದು ಹೈಕಮಾಂಡ್, ಬಿಜೆಪಿಯವ್ರ ಕೈಲಿಲ್ಲ, ನಮ್ಮ ಯಾರ ಕೈಲೂ ಕೂಡ ಇಲ್ಲ. ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ, ನಾಯಕತ್ವ ಬೇರೆ. ಈಗ ಸಿದ್ದರಾಮಯ್ಯನವರು ಇವತ್ತು ಒಂದು ಜನಪ್ರಿಯ ನಾಯಕರು, ಸರ್, ಜನಸ್ತೋಮದ ನಾಯಕರು, ಮಾಸ್ ಲೀಡರು. ಅವ್ರನ್ನ ನಾವು ಇವತ್ತು ಸಹ 28ಕ್ಕೆ ನಾವು ಮತ್ತೆ ಅವ್ರನ್ನ ನಾವು ಆಹ್ವಾನ ಮಾಡಲೇಬೇಕಾಗ್ತದೆ. ಅವ್ರು ಬರ್ತಾರೆ, ಅವತ್ತು ಸಹ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರಲಿಕ್ಕೆ ತಮ್ಮ ಶ್ರಮವನ್ನು ಸಹ ಅವ್ರು ವಹಿಸ್ತಾರೆ. ಇದ್ರಾಗ ಎರಡು ಮಾತಿಲ್ಲ. ಇದು ಮಾಸ್ ಲೀಡರ್. ಈಗ ಬೇರೆ ಬೇರೆ ಕುಟುಂಬ ಸಹ ಈ ಪ್ರಶ್ನೆ ಬರ್ತಿತ್ತು. ಹೀಗಾಗಿ ಅದನ್ನ ತಾವು ಬಹಳಷ್ಟು ಅದನ್ನ ಬಣ್ಣ ಕೊಟ್ಟು ಇದು ಮಾಡಿ ಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡಕ್ಕೆ ಅದು ಉಪಯೋಗಿಲ್ಲ. ಅದು ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಸಹ ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಅವರು ಹೊಂದಿದ್ದಾರೆ. ನೋಡಿ, ಮುಂದೆ ಸಿಎಂ ಸ್ಥಾನ ಅಂತೂ ಈಗ ಖಾಲಿ ಇಲ್ಲ. ನಿಮ್ಮ ಪದೇ ಪದೇ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಮಾಡಿ, ನಮ್ಮಲ್ಲಿ ಸಿಎಂ ಸ್ಥಾನ ಈ ವಿಚಾರದೆಲ್ಲವೂ ಕೂಡ ಹೈಕಮಾಂಡ್ ಅಂತಿಮ. ಅದರಲ್ಲಿ ಯಾರ್ಯಾರ್ದು ಇದನ್ನ ಸಿದ್ದರಾಮಯ್ಯವ್ರದ್ದು ನಡೆದಲ್ಲ, ಡಿ ಕೆ ಶಿವಕುಮಾರ್ ಅವ್ರದ್ದು ನಡೆದಲ್ಲ, ಎಂಬಿ ಪಾಟೀಲ್ ನಡೆದಲ್ಲ, ಸತೀಶ್ ಜಾರಕಿಹೊಳಿ ನಡೆದಲ್ಲ, ಮತ್ತು ನಮ್ಮ ಪರಮೇಶ್ವರ್ ನಡೆದಿಲ್ಲ, ಯಾರ್ದು ನಡೆಯಂಗಿಲ್ಲ. ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್ ಏನ್ ಹೇಳ್ತದೆ ಅದರ ಅಂತಿಮ ನಮ್ಮ ಪಕ್ಷದಲ್ಲಿ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಏನೇ ಆದರೂ ಕೂಡ ಅದು ಹೈಕಮಾಂಡ್, ಬಿಜೆಪಿಯವ್ರ ಕೈಲಿಲ್ಲ, ನಮ್ಮ ಯಾರ ಕೈಲೂ ಕೂಡ ಇಲ್ಲ.